ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಹೋಳಿ ಹಬ್ಬದ್ದು ಥೀಮ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಹೋಳಿ ಹಬ್ಬ ಯಾವಾಗ ಮತ್ತೆ ಅದರ ಸರಿಯಾದ ಸಮಯ ಏನಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಗ್ರಹಣದ್ದು ಟೈಮ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋಳಿ ಬಂದು ಯಾವಾಗ ಮತ್ತೆ ಅದರ ಡೇಟ್ ಯಾವಾಗ ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಹೋಳಿಕಾ ದಹನ ಬಂದು ಮಂಗಳವಾರ 3 ಮಾರ್ಚ್ 2026. ಮತ್ತೆ ಬಣ್ಣ ಹೋಳಿ ಹಬ್ಬ ಬಂದು ಬುಧವಾರ 4 ಮಾರ್ಚ್ 2026. ಇದು ಸರಿಯಾದ ಸಮಯ. ಮತ್ತೆ ಹೋಳಿ ಹಬ್ಬನ ಹಿಂದೂ ಮಾಸ ಪಾಲ್ಗುಣ ಹುಣ್ಣಿಮೆ ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಹೋಳಿ ಹಬ್ಬ ಬಂದು ಅದರ ಸಮಯ ಮುಹೂರ್ತ ಬಂದು ಪೌರ್ಣಮಿ ಹುಣ್ಣಿಮೆ ತಿಥಿ ಸಮಯ ಬಂದು ಮಾರ್ಚ್ 2, 2026 ಸಂಜೆ 5:55ಕ್ಕೆ ಪ್ರಾರಂಭ ಆಗುತ್ತೆ. ಅದು ಮುಕ್ತಾಯ ಆಗೋದು ಮಾರ್ಚ್ 3, 2026 ಸಂಜೆ 5:07ಕ್ಕೆ ಮುಕ್ತಾಯ ಆಗುತ್ತೆ. ಹಾಗೆ ಹೋಳಿಕಾ ದಹನ ದಿನಾಂಕ ಮಾರ್ಚ್ 3, 2026. ಅದರ ಮುಹೂರ್ತ ಬಂದು ಟೈಮ್ ಬಂದು ಸಂಜೆ 6:22ರಿಂದ ಸಂಜೆ 8:50ವರೆಗೂ, ನೈಟ್ 8:50ವರೆಗೂ ಹೋಳಿಕಾ ದಹನ ಇರುತ್ತೆ. ಅದ್ರ ಟೈಮ್ ಬಂದು 2:28 ಇರುತ್ತೆ. ಹಾಗೆ ಹುಣ್ಣಿಮೆ ತಿಥಿ ಸ್ಟಾರ್ಟ್ ಆಗೋದು, ಹುಣ್ಣಿಮೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಾರ್ಚ್ 2 ಸಂಜೆ 5:55ಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 3 ಸಂಜೆ 5:07ಕ್ಕೆ ಎಂಡ್ ಆಗುತ್ತೆ. ಹಾಗೆ ಈ ಹೋಳಿ ಹಬ್ಬ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ರೆ, ಪುರಾಣದ ಪ್ರಕಾರ ನಾವು ಹೋದ್ರೆ 2 ಕಥೆ ಇದೆ, ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಹೋಳಿ ಹಬ್ಬ ಬಂದು ಎಲ್ಲದಕ್ಕಿಂತ ತುಂಬಾ ಸಂತೋಷದಿಂದ ಒಬ್ರಿಗೊಬ್ರು ಬಣ್ಣ ಹಚ್ಚಿ ಯಾವುದೇ ಜಾತಿ ಭೇದ ಮತ ಇಲ್ಲದೆ ಸೆಲೆಬ್ರೇಟ್ ಮಾಡೋಂಥದ್ದು ಒಂದು ಹೋಳಿ ಹಬ್ಬ. ಇದು ಬಂದು ಪುರಾಣದಲ್ಲಿ ಒಂದು ಕತೆ ಇದೆ. ಏನಂದ್ರೆ ತಾರಕಾಸುರನೆಂಬ ಒಬ್ಬ ರಾಕ್ಷಸ ಇರ್ತಾನೆ. ಅವನು ತುಂಬಾ ದುರಂಕಾರಿಯಾಗಿ ಕ್ರೂರಿತ ಕೂಡ ಆಗಿರ್ತಾನೆ. ಅವನು ಬ್ರಹ್ಮನಲ್ಲಿ ಒಂದು ತಪಸ್ಸು ಮಾಡಿ ಒಂದು ವರನ ತಗೊಂಡಿರ್ತಾನೆ. ಅದೇನು ಅಂತ ಹೇಳಿದ್ರೆ, ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ನನಗೆ ಸಾವು ಬರ್ಬೇಕು ಅಂತೇಳಿ ವರನ ಪಡ್ಕೊಂಡಿರ್ತಾರೆ. ಹಾಗೇನ್ ಮಾಡ್ತಾರೆ, ದೇವಾನ ದೇವತೆಗಳೆಲ್ಲ ಹೋಗಿ ಮನ್ಮಥನ ಹತ್ರ ಹೋಗಿ ಕೇಳ್ತಾರೆ. ಸೊ ಈ ತರ ತಾರಕಾಸುರ ವರ ತಗೊಂಡಿದ್ದಾರೆ, ಸೊ ನೀನ್ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡು ಅಂತ ಹೇಳಿ ಮನ್ಮಥನ ಹತ್ರ ಹೋಗಿ ಕೇಳ್ತಾರೆ. ಆಗ ಮನ್ಮಥನು ಮತ್ತೆ ಪತಿ ರತ್ನಿದೇವಿ ಏನ್ ಮಾಡ್ತಾರೆ, ಒಮ್ಮೆ ಶಿವ ತಪಸ್ಸಿನಲ್ಲಿರ್ತಾರೆ. ಆಗ ಮನ್ಮಥನು ಮತ್ತೆ ರತಿದೇವಿ ಅವರು ಹೂ ಬಾಣನ ಶಿವನ್ ಮೇಲೆ ಬಿಡ್ತಾರೆ. ಆಗ ಶಿವ ಕೋಪಗೊಂಡು ಏನ್ ಮಾಡ್ತಾರೆ, ಅವರ 3ನೇ ಕಣ್ಣಿಂದ ಮನ್ಮಥನ ಸುಟ್ಟು ಭಸ್ಮ ಮಾಡ್ತಾರೆ. ಆಗ ರತಿದೇವಿ ತುಂಬಾ ದುಃಖದಿಂದ ಶಿವನನ್ನ ಕೇಳ್ತಾರೆ, ದಯವಿಟ್ಟು ನನ್ನ ಪತಿನ ಉಳಿಸ್ಕೊಡು ಭಗವಂತ ಅಂತ ಹೇಳಿ ಕೇಳ್ತಾರೆ. ಆಗ ಶಿವ ಏನ್ ಮಾಡ್ತಾರೆ, ಅವರ ಕೋಪನ ಕಮ್ಮಿ ಮಾಡ್ಕೊಂಡು ಮನ್ಮಥನಿಗೆ ಒಂದು ವರ ಕೊಡ್ತಾರೆ. ನೀನು ಪತ್ನಿಯೊಡನೆ ಮಾತ್ರ ಶರೀರಿಯಾಗುವಂತೆ ಇರ್ತೀಯ, ಅಂದ್ರೆ ಅವರು ಯಾವುದೇ ರೀತಿ ಏನ್ ಹೇಳ್ತಾರೆ, ಅವ್ರಿಗೆ ಶರೀರ ಇರಲ್ಲ, ಸೊ ಆದ್ರೂ ಅವರು ಪ್ರಪಂಚದಲ್ಲಿ ಬದುಕಿರ್ತಾರೆ ಅನ್ನೋ ತರ ವರನ ಕೊಡ್ತಾರೆ. ಸೊ ಆ ಘಟನೆ ನಡೆದಿದ್ದು ಬಂದು ಪಾಲ್ಗುಣ ಶುದ್ಧ ಹುಣ್ಣಿಮೆ ದಿನ. ಹಾಗಾಗಿ ಆ ಒಂದು ದಿನ ನಾವು ಕಾಮನ ಹುಣ್ಣಿಮೆ ಅಂತ ಹೇಳಿ ಕರಿತೇವೆ. ಸೊ ನಾನೀಗಾಗ್ಲೇ ಹುಣ್ಣಿಮೆ ದಿನಾನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಹುಣ್ಣಿಮೆನ ನಾವು ಕಾಮನ ಹುಣ್ಣಿಮೆ ಅಂತಾನೂ ಸಹ ನಾವು ಕರಿತೇವೆ. ಹಾಗೆ ಇನ್ನೊಂದು ಕತೆ ಹೇಳೋದು ಏನಂದ್ರೆ, ಈ ಹೋಲಿಕಾನ ಸುಡ್ತಾರಲ್ವ, ಸೊ ಅದ್ರ ಹಿಂದೆ ಒಂದು ಕತೆ ಇದೆ. ಅದೇನಪ್ಪ ಅಂದ್ರೆ, ಹಿರಣ್ಯಕಶಿಪು ಸಹೋದರಿ ಹೋಲಿಕಾ ಅಂತ ಇರ್ತಾರೆ. ಸೊ ಹಿರಣ್ಯಕಶಿಪು ಬಂದು ಅವರ ರಾಜ್ಯದಲ್ಲಿ ಅವ್ರನ್ನೇ ದೇವರು ಅಂತ ಹೇಳಿ ಪೂಜೆ ಮಾಡೋದಕ್ಕೆ ಎಲ್ಲಾರನ್ನೂ ಆದೇಶ ಮಾಡಿರ್ತಾರೆ. ಆದ್ರೆ ಅವ್ರ ಮಗ, ಎಲ್ರಿಗೂ ಗೊತ್ತು ಹಿರಣ್ಯಕಶಿಪಿನ ಅವರ ಒಂದು ಸ್ಟೋರಿ. ಅವ್ರ ಮಗ ಏನ್ ಮಾಡ್ತಾರೆ, ಪ್ರಹ್ಲಾದ ವಿಷ್ಣುವರ ಒಂದು ಪರಮ ಭಕ್ತ ಆಗಿರ್ತಾರೆ. ಸೊ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ವಿಷ್ಣುನ ಕೈ ಮುಗಿಯೋದನ್ನ ಅವರು ತಡೆಯಕ್ ಆಗೋದಿಲ್ಲ. ಆಗೇನ್ ಮಾಡ್ತಾರೆ, ಅವ್ರ ತಂಗಿಯಾದ ಹೋಲಿಕಾ ಹತ್ರ ಹೋಗಿ ಅವ್ರು ಕೇಳ್ತಾರೆ, ಸೊ ನನ್ಗೆ ಈ ತರ ಒಂದು ಸಹಾಯ ಮಾಡು ಅಂತೇಳಿ. ಅವರು ಹೋಲಿಕಾಗೆ ಒಂದು ವರ ಸಿಕ್ಕಿರುತ್ತೆ. ಏನಂದ್ರೆ, ಅವ್ರು ಬೆಂಕಿ ಅವ್ರನ್ನ ಏನು ಮಾಡೋದಿಲ್ಲ. ಸೊ ಆ ತರ ಒಂದು ವರ ಇರುತ್ತೆ ಅವ್ರಿಗೆ. ಹಾಗಾಗಿ ಹೋಲಿಕಾ ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನ ಅವ್ರನ್ನ ತೊಡೆ ಮೇಲೆ ಕೂರ್ಸ್ಕೊತಾರೆ. ಆದ್ರೆ ಪ್ರಹ್ಲಾದನ ಬತ್ತಿ ಮುಂದೆ ಹೋಲಿಕಾ ಅವರ ವರ ಏನು ಫಲಿಸೋದಿಲ್ಲ. ಸೊ ಅವ್ರ ವರ ಅಲ್ಲಿಗೆ ಮುಕ್ತಾಯ ಆಗಿ ಅವರು ಬೆಂಕಿಲಿ ಸುಟ್ಟು ಭಸ್ಮ ಆಗ್ತಾರೆ. ಪ್ರಹ್ಲಾದ ಅವರು ಬೆಂಕಿಯಿಂದ ಹೊರಗಡೆ ಬರ್ತಾರೆ. ಸೊ ಅದಕ್ಕೆ ಹೇಳೋದು, ಒಳ್ಳೇದ್ರ ಮುಂದೆ ಕೆಟ್ಟದ್ದು ಬಾಗ್ಲೇಬೇಕು, ಯಾವತ್ತಿದ್ರೂ ಒಳ್ಳೇದಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಸೊ ಈ ಒಂದು ಕತೆ ನನಗೆ ತಿಳಿದಿರೋ ಪ್ರಕಾರ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬಂದು ಚಂದ್ರಗ್ರಹಣ. ಹುಣ್ಣಿಮೆ ದಿನಾನೇ ಅಥವಾ ಹಬ್ಬದ ಹಿಂದಿನ ದಿನಾನೇ ನಮ್ಗೆ ಗ್ರಹಣ ಇದೆ, ಚಂದ್ರಗ್ರಹಣ. ಅದು ನಮ್ಮ ವರ್ಷದ ಮೊದಲನೇ ಚಂದ್ರಗ್ರಹಣ.
ಅದ್ರ ಟೈಮ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಾರ್ಚ್ 3ರಂದು ಚಂದ್ರಗ್ರಹಣ ಇರುತ್ತೆ. ಅದ್ರ ಟೈಮ್ ಏನಂದ್ರೆ ಮಾರ್ಚ್ 3 ಮಂಗಳವಾರ ಮಧ್ಯಾಹ್ನ 3:20ಕ್ಕೆ ಗ್ರಹಣ ಹಿಡಿಯಕ್ಕೆ ಸ್ಟಾರ್ಟ್ ಆದ್ರೆ ಸಂಜೆ 6:47ಕ್ಕೆ ಮುಕ್ತಾಯ ಆಗುತ್ತೆ. ಇದ್ರ ಟೋಟಲ್ ಟೈಮ್ ಬಂದು 3:27 ಚಂದ್ರಗ್ರಹಣ ಹಿಡಿಯುತ್ತೆ. ಆದ್ರೆ ಫುಲ್ ಕಂಪ್ಲೀಟ್ ಚಂದ್ರಗ್ರಹಣ ಬಂದು ನಮ್ಗೆ ಕರೆಕ್ಟಾಗಿ 4:34ಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ಇಂಡಿಯಾದಲ್ಲೂ ಅಷ್ಟೇನೆ ಈ ಚಂದ್ರಗ್ರಹಣ ಗೋಚರ ಆಗುತ್ತೆ. ಅದ್ರ ಟೈಮ್ ಬಂದು ಸಂಜೆ 6:22ರಿಂದ ಸ್ಟಾರ್ಟ್ ಆಗಿ 6:47ಕ್ಕೆ ಎಂಡ್ ಆಗುತ್ತೆ. ಸೊ ಇದು ನಾವು ಟೋಟಲ್ ಆಗಿ ನೋಡೋದಾದ್ರೆ 25 ನಿಮಿಷ ಕಾಲ ಚಂದ್ರಗ್ರಹಣ ಇರುತ್ತೆ. ಸೊ ನಾವೆಲ್ಲ ಇಂಡಿಯಾದವರು ಆರಾಮಾಗಿ ಚಂದ್ರಗ್ರಹಣ ನೋಡ್ಬೋದು. ಸೊ ಇಷ್ಟು ನನಗೆ ತಿಳಿದಿರೋಂಥ ಒಂದು ಮಾಹಿತಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಈ ಹೋಳಿ ಥೀಮ್ ಎಲ್ಲ ನಾನು ನಿಮ್ಗೆ ತೋರಿಸಿದ್ದೀನಲ್ಲ. ಸೊ ಹೋಳಿ ಥೀಮ್ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹೋಳಿ ಹಬ್ಬದ ಮಾಡೋಣ ಅಂತೇಳಿ. ಸೊ ಈ ಥರ ಡಿಸೈನ್ ಡೆಕೋರೇಷನ್ ಮಾಡೋಣ ಅಂತೇಳಿ 2 ದಿನದಿಂದನೇ ಎಲ್ಲ ಪೇಪರ್ ಕಟಿಂಗ್ಸ್ ಅದು ಇದು ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ತುಂಬಾನೇ ಟೈಮ್ ಹಿಡೀತು. ಸೊ ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಇದು ಬಂದು ಬಂದು ನಾನು ವಾಟರ್ ಪೇಂಟ್ ಯೂಸ್ ಮಾಡಿ ನಮ್ಮ ಮನೆಯವ್ರದ್ದು ಹ್ಯಾಂಡ್ ಪೇಂಟ್ ತೊಗೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸೊ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಬಟ್ ನನ್ನ ಮಗಳು ಸೈಲೆಂಟಾಗಿ ಇರ್ತಾ ಇಲ್ಲ. ಸೊ ನನ್ನ ಹೋಳಿ ಥೀಮ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.